ಥಿಯೇಟ್ರ್ ಎಷ್ಟು ಚಂದ ಇರ್ತೈತಿ. ಅಜ್ಜ ಯಾಕೆ ಅಜ್ಜ ಕಬಡ್ಡಿ ಆಡಕತ್ತಿ ಅಜ್ಜ ಬಾರಜ್ಜ. ಅಜ್ಜ ಆ ಕಡೆಗೆ ಈ ಕಡೆ, ಆ ಕಡೆ ಈ ಕಡೆ ಭಾಳ ಡೇಂಜರ್ಗಳು ಅಜ್ಜಗಳು. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್, ಶುಭೋದಯ. ಭಾಳ ದಿನ ಆಯಿತು ಆಲ್ರೆಡಿ ಬ್ಲಾಗ್ ಮಾಡಲಿಲ್ದಂಗೆ. ನಾನು ಹುಷಾರಿದ್ದಿದ್ದಿಲ್ಲ ಗುರು. ಯಪ್ಪ ಈ ಕ್ಲೈಮೇಟ್ ಐತಲ್ಲ ಫುಲ್ಲು ಎಲ್ಲರಿಗೂ ಹುಷಾರಿಲ್ದಂಗೆ ಮಾಡಿಬಿಟ್ಟೈತೆ. ಅದು ಈಗ ಒಂಥರ ಕಾಂಪ್ಲಿಮೆಂಟ್ರಿ ಗಿಫ್ಟ್ ಥರ ಬೇರೆ ಕೋವಿಡ್ ಬೇರೆ ಬರ್ತೈತೆ. ಮಾಡಬೇಕು, ಆದರೂ ಏನು ಮಾಡೋಕ್ಕೆ ಬರಲ್ಲ. ಓಕೆ, ನಾವಿವತ್ತು ಹೋಗ್ಬೇಕಾಗ ಅನ್ಕೊಂಡಿರೋ ಪ್ಲೇಸ್ ಬಂದುಬಿಟ್ಟು ಮುತ್ಯಮಡು ಫಾಲ್ಸ್ ಅಂತ. ಮುತ್ಯಮಡು ಫಾಲ್ಸ್ ಅಂತ ಇದು ವೈಟ್ ಫೀಲ್ಡಿಂದ ಅಪ್ರಾಕ್ಸಿಮೇಟ್ ಒಂದು 45 ಕಿಲೋಮೀಟ್ರ್ ಇದೆ. ಹುಷಾರಿಲ್ದಂಗೆ ಆಗ್ಬಿಟ್ಟು ಅಷ್ಟೊಂದು ವಾಯ್ಸ್ ಕ್ಲಿಯರ್ ಇರಲಿಲ್ಲ ನಂದು. ಈ ವಿಡಿಯೋದಲ್ಲೂ ವಾಯ್ಸ್ ಕ್ಲಿಯರ್ ಇಲ್ಲ. ನೋಡಬೇಕು ಏನಾಗುತ್ತೋ ಏನೋ. ಮಾರ್ನಿಂಗು ಒಂದೊಳ್ಳೆ ವೆದರ್ ಇರೋ ಕಾರಣಕ್ಕೋಸ್ಕರ ನಾನು ಹೊರಗೆ ಬಂದೆ. ಚೆನ್ನಾಗಿರುತ್ತೆ ಈ ವೆದರಲ್ಲಿ ಹೋದರೆ ಅಂತ ಅಂದ್ಬಿಟ್ಟು ನೋಡೋಣ. ಓಕೆ, ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ಬೆಳಗ್ಗೆ ಚೆನ್ನಾಗಿರುತ್ತೆ ಗುರು ವೆದರ್ ಮಾತ್ರ. ಈ ವೆದರಲ್ಲಿ ಹೋಗ್ತಾ ಇದ್ರೆ ಒಂಥರ ಖುಷಿ. ನಾವು ಹೋಗ್ತಿರೋ ಫಾಲ್ಸಿಗೆ ಇನ್ನು 8 ಕಿಲೋಮೀಟ್ರ್ ಇದೆ. ದಾರಿ ಸ್ವಲ್ಪ ಕಷ್ಟನೇ ಇದೆ, ಯಾಕಂತಂದರೆ ರೋಡ್ ಸರಿ ಇಲ್ಲ. ಇದೆಲ್ಲ ಫುಲ್ಲು ಹಳ್ಳಿ ಒಳಗೆ ಬರ್ಬೇಕು ನೀವು. ಫುಲ್ಲು ಹಳ್ಳಿ ಒಳಗೆ ಅದು ಬೇರೆ ಈಗ 2-3 ದಿವಸ ಕಂಟಿನ್ಯೂಸ್ ಮಳೆ ಬಂದುಬಿಟ್ಟು ಫುಲ್ಲು ಕೆಸರಾಗಿ ಎಲ್ಲ ಗುಂಡಿಗಳೆಲ್ಲ ಆಗಿಬಿಟ್ಟಿದೆ. ಮುತ್ಯಮಡು ಫಾಲ್ಸಿಗೆ ಬರಬೇಕಂದ್ರೆ ಸ್ವಲ್ಪ ಹುಷಾರಾಗಿ ಬನ್ನಿ. ದಾರಿ ಒಂಚೂರು ಸರಿ ಇಲ್ಲ. ಹುಲಿ ಇರೋ ಮಕಾರ ನಾವು ಯಾಕೆ ತಲೆ ಕೆಡಿಸ್ಕೋಬೇಕು ಅಲ್ವಾ? ಬಟ್ ನಿಜವಾಗ್ಲೂ ಊರು ಮಾತ್ರ ಅಲ್ಟಿಮೇಟ್ ಆಗಿದೆ ಸೀರಿಯಸ್ಲಿ. ನಿಮಗೆ ಒನ್ ಡೇ ಟ್ರಿಪ್ ಅಂತಂದರೆ ಸೂಟಬಲ್ ಅನ್ಕೋಬ್ರು ನೀನು. ಯಾಕೆಂತಂದರೆ ನಿಮಗೆ ಈ ಬೆಂಗಳೂರು ಟ್ರಾಫಿಕಲ್ಲಿ 45 ಕಿಲೋಮೀಟರ್ಸ್ ಅನ್ನೋದು ಒಂದು ದೊಡ್ಡ ವಿಷಯ. ಹೊಡೆಯೋದು ಗಾಡಿನ ಬೆಂಗಳೂರು ಬಿಟ್ಟು ನೀನು ಹೊರಗೆ ಹೋಗಿ ಮೇಲೆ ನಿಮ್ಮ ಹಿಡಿಯೋರೇ ಯಾರಿರಲ್ಲ. 45 ಕಿಲೋಮೀಟ್ರ್ 45 ನಿಮಿಷಕ್ಕೆ ಹೊಡ್ಕೋಬೋದು ಬೇಕಾದ್ರೆ. ಬಟ್ ಬೆಂಗಳೂರಲ್ಲಿ 45 ಕಿಲೋಮೀಟ್ರ್ ಹೊಡೆಯೋದಂತ ಐತಲ್ಲ, ಅದು ಒಂದು ದೊಡ್ಡ ವಿಷಯ ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ. ನಿಜವಾಗ್ಲೂ ಈ ಟ್ರಾಫಿಕ್ಕು ಅಂದ್ಕೊಂಡು ಎಷ್ಟೋ ಜನರು ಹೊರಗೆ ಬರೋಕ್ಕೆ ಹೋಗಲ್ಲ ಜಾಸ್ತಿ. ಹೌದು, ಟ್ರಾಫಿಕ್ ಇರುತ್ತೆ, ಏನು ಮಾಡೋಕ್ಕಾಗುತ್ತೆ. ಟ್ರಾಫಿಕ್ ಐತಂತಂದು ಮನೇಲಿ ಕೂತನಕ್ಕಾಗಲ್ವಲ್ಲ. ಮನುಷ್ಯಾಂತಿ ಮೇಲೆ 4 ಪ್ಲೇಸಸ್ ನೋಡಿ ಸಾಯಬೇಕು. ಅದು ಬಿಟ್ಟು ಮನೇಲೇ ಇದು ಕೆಲಸ ಮನೆ ಅಂದ್ಕೊಳ್ತಾ ಇದ್ರೆ ಜೀವನ ಅಲ್ಲೇ ಸ್ಟ್ರಕ್ ಆಗಿಬಿಡುತ್ತೆ. ಮೈಂಡು ಕೂಡ ಸ್ಟ್ರಕ್ ಆಗಿಬಿಡುತ್ತೆ. ಏನು ಗುರು ನೀನು ಏನು ಇಟ್ಕೊಂಡಿ ಆ ಜೀವನದಲ್ಲಿ? ಫುಲ್ಲು 50 ವರ್ಷದವರೆಗೂ ಕಾರ್ ತಗೋ, EMI ಕಟ್ಟು, ಮನೆ ತಗೋ, EMI ಕಟ್ಟು, ಎಲ್ಲ EMI ಕಟ್ಟಿ ಒಂದು 50 ವರ್ಷ ಆದಮೇಲೆ ನೀನು ಹಿಂತಿರುಗಿ ನೋಡಿದ್ರೆ ಬರೀ ನೀನು ಕಾಣಿಸೋದು EMI, ಲೋನ್ಸು, ವರ್ಕ್ ಪ್ರೆಷರು, ಫ್ಯಾಮಿಲಿ ಪ್ರೆಷರ್ಸು, ಬರೀ ಇಷ್ಟೇ. ಸೊ ಅದಕ್ಕೆ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಒನ್ ಡೇ ಟ್ರಿಪ್ಪಿಗೆಲ್ಲ ಏನು ವೀಕೆಂಡ್ಸ್ ಅಂತ ಬಂದೇ ಬರುತ್ತೆ. ವೀಕೆಂಡ್ಸ್ ಮನೇಲಿ ಬಿತ್ಕೊಳ್ಳೋ ಬದಲು
ಆರಾಮಾಗಿ ಅಲ್ಲಿ ಇಲ್ಲಿ ಅಂತ ಹೋಗ್ತಾ ಇದ್ರೆ ಅದ್ರದ್ದು ಹ್ಯಾಪಿನೆಸ್ಸೇ ಬೇರೆ ಲೆವೆಲ್ಲು. ಅಜ್ಜ ಯಾಕಜ್ಜ ಕಬಡ್ಡಿ ಆಡಕತ್ತಿ ಅಜ್ಜ? ಬಾರಜ್ಜ. ಅಜ್ಜ ಆ ಕಡೆಗೆ ಈ ಕಡೆಗೆ, ಆ ಕಡೆ ಈ ಕಡೆ ಭಾಳ ಡೇಂಜರ್ಗಳು ಅಜ್ಜಗಳು, ನಿಜವಾಗ್ಲು. ಅಜ್ಜ ನೋಡಪ್ಪ, ಊರಾಗ ಈ ಥರ ಮರಗಳು ಇದ್ರೆ ಏನು ಸಗದಾಗಿರತ್ತೆ. ನಮ್ಮ ಅಜ್ಜ ಫುಲ್ ಟೈಟಾಗಿ ರೋಡ್ ಅಳ್ತಾ ಮಾಡ್ತೈತೆ. ಅಯ್ಯೋ ದೇವ್ರೆ, ಬೆಳಗ್ಗೆ ಫುಲ್ ಟೈಟ್ ಆಗಿಬಿಟ್ಟೈತೆ ಅಜ್ಜ. ಹೇಳಿದ್ರು ಬಾಸ್. ಯಾರು ಬಾಸ್? ಬಾಸ್ ಆಂಜನೇಯ ಬಾಸ್. ಎತ್ತಿದ್ರಾಗ ಅದೇ, ಇಳಿಸಿದ್ರೆ ಮತ್ತೆ ಕೊಡ್ತಾ ಇರ್ತೀವಿ, ಇಸ್ಕೊಳ್ತಾ ಇರ್ಬೇಕು. ಚೆನ್ನಾಗಿದೆ. ನೋಡಿದ್ರೆ ಹೆಂಗೈತೆ ರೋಡು, ಥರ ನಮ್ಮ ಗಾಡಿಗೆ ಸೂಟು ಹೇಳಿ ಮಾಡಿಸಿದ್ದು ರೋಡ್ ಇದ್ದಂಗೆ ಐತೆ. ಒಂಥರ ರೋಡಲ್ಲಿ ಹೋಗ್ತಾ ಇದ್ರೆ ನಾವು ಗಾಡಿ ಹೊಡೆಯೋಕೆ ಒಂಥರ ಖುಷಿ. ನೋಡಪ್ಪ, ಎಷ್ಟು ದಿವಸದಿಂದ ಬರ್ಬೇಕು ಅಂದ್ಕೊಂಡಿದ್ದು ಆಫ್ ರೋಡಿಗೆ. ನಾನು ಇವತ್ತು ಬಂದಂಗೆ ಆಯಿತು ಆಫ್ ರೋಡಿಂಗ್ ಮಾಡೋಕ್ಕೆ. ಬಹುದಿ ಹಾಂ, ಎಲ್ಲ ಅಲ್ಲಿ ನಿಲ್ಲಿಸ್ಬೇಕಾ ಗಾಡಿ? ಹಾಂ ಹಾಂ. ಹಾಂ, ನೋಡಿ ಫ್ರೆಂಡ್ಸ್, ಇದೆ ಮುತ್ಯಾಲಮುಡಿ ವಾಟರ್ಫಾಲ್. ಇವತ್ತು ಆಲ್ಮೋಸ್ಟ್ ಯಾರೂ ಇಲ್ಲ, ಒಬ್ಬರೇ ಒಬ್ಬರು ಇದ್ದರು. ಅವ್ರನ್ನ ಇಷ್ಟೊತ್ತು ಮಾತಾಡಿಸಿ ಕಳಿಸಿದೆ. ನೀರು ಭಾಳ ಕಮ್ಮಿ ಇದೆ,
ಇನ್ನು ರೈನಿ ಸೀಸನಲ್ಲಿ ಬಂದರೆ ಇನ್ನೂ ಚೆನ್ನಾಗಿ ನೀರು ನೋಡೋಕೆ ಸಿಗ್ಬೋದು. ಇದು ಪಾಂಡ್ ಥರ ಮಾಡಿದ್ದಾರೆ. ಇದು ಪಾಂಡ್ ಥರ ಮಾಡಿಬಿಟ್ಟು ಇಲ್ಲಿ ಆಟ ಆಡಲಿಕ್ಕೆ ಭಾಳ ಏನು ಡೆಪ್ತ್ ಇಲ್ಲ, ಒಂದು ಆಲ್ಮೋಸ್ಟ್ ಮೊಣಕಾಲು ಮೇಲೆ ಬರ್ಬೋದು ಅಷ್ಟೇ ನೀರು ಬಂದರೆ. ಆಟ ಆಡೋಕ್ಕೆ ಯಾವುದೇ ರೀತಿ ತೊಂದರೆ ಮಾಡಿಲ್ಲ. ಇವಾಗೆಲ್ಲ ಫೆಸಿಲಿಟಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಈ ಥರ ಕ್ಲೈಂಟ್ಸ್ ಎಲ್ಲ ಮಾಡಿಬಿಟ್ಟು ಹಿಂಗೆ ಹತ್ತಾಕಿ ಎಲ್ಲ ಫಸ್ಟಿಗೆಲ್ಲ ಈ ಥರ ಇದ್ದಿದ್ದಿಲ್ಲಂತೆ. ಆ್ಯಕ್ಚುಲಿ ನಾನು ಕೇಳಿದೆ, ಮೊದಲಿಗೆಲ್ಲ ಈ ಥರ ಇದ್ದಿದ್ದಿಲ್ಲ ಕ್ಲೈಂಟ್ಸ್, ಈ ಥರ ಸ್ಟೆಪ್ಸ್ ಅಥವಾ ಏನೂ ಇದ್ದಿದ್ದಿಲ್ಲ ಇಲ್ಲಿ. ಈ ಸ್ಟೆಪ್ಸ್ ಎಲ್ಲ ಮಾಡಿಬಿಟ್ಟು ಒಂದು ಸೇಫ್ಟಿ ಥರ ಮಾಡಿದ್ದಾರೆ ಇಲ್ಲಿ. ಚೆನ್ನಾಗಿದೆ. ಒನ್ ಡೇ ಟ್ರಿಪ್ಗೆ ಯಾವುದೇ ರೀತಿ ಮೋಸ ಇಲ್ಲ, ಪೈಸಾ ವಸೂಲು ಅಂದ್ಕೊಳ್ಳಿ. ನೇಚರ್ ಲವರ್ಸ್ ಯಾರು ಬೇಕಾದರೂ ಬರ್ಬೋದು ಗುರು. ಏನು ಸಕ್ಕತ್ತಾಗಿದೆ ಅಂತಂದರೆ, ನಿಮ್ಗೆ ಇಲ್ಲಿ ವಾಟರ್ ಫಾಲ್ ಒಂದು ಸ್ವಲ್ಪ ಕಮ್ಮಿ ಕಾಣಿಸ್ತದೆ ಅನ್ನೋದು ಬಿಟ್ಟರೆ, ನಿಮ್ಗೆ ಇಲ್ಲಿ ಹಿಂದ್ಗಡೆ ವ್ಯೂ ಆಗಲಿ, ಈ ಕಡೆ ತಿರುಗಿದ್ರೆ ಇಲ್ಲಿ ವ್ಯೂ ಆಗಲಿ ಮೇಲ್ಗಡೆ ಭಾಳ ಚೆನ್ನಾಗಿದೆ ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ನಿಮಗೆ. ಇಲ್ಲಿ ಚೆನ್ನಾಗಿ ಬರುತ್ತೆ. ಇಲ್ಲೊಂದು ಟೆಂಪಲ್ ಇದೆ, ಶಿವ ಟೆಂಪಲ್ ಅಂತ ತಿನ್ಬೋದು.